ನಮ್ಮ ಆಶಯ ಅವು ಜನಗಳೇ ತಗೊಳ್ಬೇಕು ಅಂತ. ಆದರೆ ಎಲ್ಲರಿಗೂ ಕಂಪ್ಯೂಟರ್ ಜ್ಞಾನ ಇರೋದಿಲ್ಲ ಅನ್ನೋದು ಕೂಡ ನಮಗೆ ಸಾಮಾನ್ಯ ಅರಿವು ಇರೋದ್ರಿಂದ ಇದನ್ನು ಈಗ AJSK ಸೆಂಟರ್ ಮುಖಾಂತರ ಕೊಡ್ತಾ ಇದ್ದೇವೆ. ನಾಳೆ ಇದನ್ನು ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರನೂ ಕೂಡ ಕೊಡಬೇಕು ಅನ್ನೋದು ನಮ್ಮ ಆಶಯ. ಇವತ್ತು ನಾನು ಸಭೆ ಮಾಡಿದ ಉದ್ದೇಶ ಏನಂದರೆ, ರಾಜ್ಯದಲ್ಲಿ ಈ ಕೆಲಸ ಬಹಳ ವೇಗವಾಗಿ ನಡೀತಾ ಇದೆ, ಆದರೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ವೇಗವಾಗಿ ನಡೀತಾ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಷ್ಟು ಸ್ಕ್ಯಾನಿಂಗ್ ಪ್ರಗತಿ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ. ಅದನ್ನು ನಾನು ಗಂಭೀರವಾಗಿ ಮನಗಂಡು ಇವತ್ತು ಎಲ್ಲ ಅವರು ಯಾರ್ಯಾರಿದ್ದಾರೆ ಅದಕ್ಕೆ ಗ್ರೇಡ್ 1 ತಹಶೀಲ್ದಾರರು, ಗ್ರೇಡ್ 2 ತಹಶೀಲ್ದಾರ್, ಸ್ಪೆಷಲ್ ತಹಶೀಲ್ದಾರ್, ಶಿರಸ್ತೆದಾರರು ಅವ್ರನ್ನೆಲ್ಲ ಕರೆಸಿ ಅವರಿಗೆ ಇನ್ನು 1 ತಿಂಗಳ ಗಡುವು ಕೊಟ್ಟಿದ್ದೇನೆ. ಆ 1 ತಿಂಗಳು ಒಳಗಡೆ ಅವರು ರಾಜ್ಯದಲ್ಲಿ ಎಷ್ಟು ಪ್ರಗತಿ ಆಗ್ತಾ ಇದೆ ಆ ಒಂದು ಪ್ರಗತಿಯನ್ನ ಬೆಂಗಳೂರಿನಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ತೋರಿಸಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಸೂಚನೆಯನ್ನು ನಾನು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಹಾಗೂ ಇಲ್ಲಿಯವರೆಗೂ ಆಗಿರುವ ಕುಂಠಿತಕ್ಕೂ ಕೂಡ ಈಗಾಗಲೇ ಅವರಿಗೆ ನಾನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನಿಬ್ಬರು ಸೂಚನೆ ಕೊಟ್ಟಿದ್ದೇವೆ. ರೆವಿನ್ಯೂ ಕಮಿಷನರು ಮತ್ತು DC ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಬೇಕು ಕುಂಠಿತ ಆಗಿರುವುದರ ಬಗ್ಗೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಬೆಂಗಳೂರಿನಲ್ಲೂ ಕೂಡ ಈ ರಾಜ್ಯದಲ್ಲಿ ಎಲ್ಲ ಕಡೆ ಆನ್ಲೈನ್ ಮುಖಾಂತರ ದಾಖಲೆಗಳನ್ನು ಪಡ್ಕೊಳ್ತಾ ಇದ್ರೆ ಜನ ಬೆಂಗಳೂರಿನಲ್ಲಿ ಈಗಲೂ ಕೂಡ ಮ್ಯಾನ್ಯುವಲ್ ಆಗಿ ಇಶ್ಯೂ ಮಾಡುವಂಥ ವ್ಯವಸ್ಥೆಯನ್ನು ಮುಂದುವರಿಸಿದ್ದಾರೆ. ಅದನ್ನು ತಕ್ಷಣ ನಿಲ್ಲಿಸಬೇಕು. ಇನ್ಮೇಲೆ ಏನಾದರೂ ಮ್ಯಾನ್ಯುವಲ್ ಆಗಿ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿದರೆ ಅದಕ್ಕೂ ಕೂಡ ಅವರು ಶಿಸ್ತು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಮುಂದುವರೆದು ಬೆಂಗಳೂರಿನಲ್ಲಿ ಇನ್ನೊಂದು ದೂರು ನಮಗೆ ಹೆಚ್ಚಾಗಿ ಬರ್ತಕ್ಕಂಥದ್ದು ಈ ನಮ್ಮ ತಹಶೀಲ್ದಾರರು ಕಚೇರಿಗಳು, AC ಕಚೇರಿಗಳಲ್ಲಿ ACಗಳು ತಹಶೀಲ್ದಾರರು ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು. ನಾನು ಅವರಿಗೆ ಹೇಳಿದ್ದೇನೆ, ಸುಮ್ಮನೆ ಕೋರ್ಟು ಅಂತೇಳಿ ಕೋರ್ಟ್ ನೆಪ ಮಾಡಿಕೊಂಡು ಕಚೇರಿಗಳಲ್ಲಿ ಇಲ್ಲದೆ ಅಲ್ಲಿ ಇಲ್ಲಿ ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡುವಂತಹದನ್ನ ತತ್ಕ್ಷಣ ಸುಧಾರಣೆ ಆಗಬೇಕು. ಇನ್ನು ಮೇಲೆ ಅವರು ಕಡ್ಡಾಯವಾಗಿ ಕಚೇರಿಗಳಲ್ಲಿ ಕೂರಬೇಕು, ಜನಗಳನ್ನ ಭೇಟಿ ಮಾಡಬೇಕು. ಜನ ಬರ್ತಾರೆ, ಜನ ಕೇಳುವಂತಹದ್ದು ಕೆಲವು ನ್ಯಾಯಸಮ್ಮತ ಇರುತ್ತೆ, ಕೆಲವು ಕೇಳುವಂತಹದ್ದು ನ್ಯಾಯಸಮ್ಮತ ಇಲ್ಲದೆ ಇರಬಹುದು. ಹಾಗಂತೇಳಿ ಜನಗಳಿಂದ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥದ್ದು ಇದು ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ. ಆಗೋದನ್ನ ಮಾಡಿಕೊಡ್ಬೇಕು, ಆಗದೆ ಇರೋದನ್ನ ಯಾವ ಕಾರಣಕ್ಕೆ ಆಗೋದಿಲ್ಲ ಅಂತೇಳಿ ಬರವಣಿಗೆಯಲ್ಲಿ ಕೊಡಬೇಕು. ಆವಾಗ ಜನನು ಕೂಡ ಬಂದು ನಮಗೆ ಆಗದೆ ಇರೋ ಕೆಲಸಕ್ಕೆ ಒತ್ತಡ ಮಾಡೋದು ತಾನಾಗಿ ನಿಂತೋಗುತ್ತೆ. ಈ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ಮತ್ತು ಇನ್ನು ಮುಂದೆ ಚಲನವಲನ ದಾಖಲೆ ಅಂದ್ರೆ ರೆಕಾರ್ಡ್ ಅವ್ರ ಹತ್ರ ರಿಜಿಸ್ಟರ್ ಇರುತ್ತೆ, ಚಲನವಲನ ವಹಿ ಇರುತ್ತೆ ತಾಲೂಕು ಕಚೇರಿಗಳಲ್ಲಿ. ಅದರಲ್ಲಿ ಯಾವುದೇ ಎಂಟ್ರಿ ಇಲ್ಲದೆ ಕಚೇರಿಯಿಂದ ಬಿಟ್ಟು ಹೋಗುವಂತಹದ್ದು ಆದರೆ ಅದಕ್ಕೆ ತತ್ಕ್ಷಣ ಅವರಿಗೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತೆ. ನಾಳೆ ದಿನ ಸಸ್ಪೆನ್ಷನ್ ಮಾಡೋವರೆಗೂ ಹೋಗ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇಷ್ಟಕ್ಕೂ ಅವರು ನಿಗ್ರಹಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಹತ್ರ ಇನ್ನೂ ಬೇರೆ ವಿಧಾನಗಳು ಇದಾವೆ. ಆದರೆ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ಸುಧಾರಣೆ ಮಾಡ್ಕೊಳ್ತಾರೆ ಅನ್ನುವ ಉದ್ದೇಶದಿಂದ, ಆಶಯದಿಂದ ಇವತ್ತು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಬೇರೆ ಮಾರ್ಗಗಳಿದಾವೆ ನಮ್ಮ ಹತ್ರ. ಮುಂದೆ ಕಾಲಕ್ರಮ ಒಂದೇ ಬಾರಿ ನಾವು ಎಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೂ ತಿದ್ದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಉದ್ದೇಶದಿಂದ ಅವರಿಗೆ ಗಡುವನ್ನು ಕೊಟ್ಟಿದ್ದೇನೆ. ಸುಧಾರಣೆ ತರಬೇಕು, ಸುಧಾರಣೆ ತಂದೇ ತರ್ತೇವೆ, ನಾವು ಬಿಡೋದಿಲ್ಲ. ನಾವು ಕೆಲವರು ಒಳ್ಳೆ ಮಾತಿಗೆ ಗೌರವ ಕೊಟ್ಟು ಸುಧಾರಣೆ ಆಗುವಂಥ ಅಧಿಕಾರಿಗಳಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ದಪ್ಪ ಚರ್ಮದವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವ್ರಿಗೂ ಹೇಗೆ ದಾರಿಗೆ ತರಬೇಕು ಅನ್ನೋದು ಕೂಡ ಸರ್ಕಾರ ಸಶಕ್ತವಾಗಿದೆ. ನಮಗೆ ಎಲ್ಲ ಅನುಭವ ಇದೆ, ನಮ್ಮ ಹತ್ರ ಒಳ್ಳೆ ಅಧಿಕಾರಿಗಳ ತಂಡ ಇದೆ, ಟಾಪ್ ಕ್ಲಾಸ್ ಟೀಮ್ ಇದೆ ಆಫೀಸರ್ಸ್ದು. ಅವ್ರಿಗೂ ಕೂಡ ನಾವು ದಾರಿಗೆ ತರುವಂಥ ಕೆಲಸ ಮಾಡ್ತೇವೆ. ಜನಗಳ ನಿರೀಕ್ಷೆ ನಮ್ಮಿಂದ ಅಪಾರವಾಗಿ ಇದೆ. ನಾವು ಎಷ್ಟು ಮಾಡಿದರೂ ಕೂಡ ಜನ ಇನ್ನೂ ನಿರೀಕ್ಷೆ ಹೆಚ್ಚಿರ್ತದೆ, ಅದನ್ನು ನಾವು ಒಪ್ಕೊಳ್ತೇವೆ. ಆದರೂ ಕೂಡ ನಾವು ಆ ಜನಗಳ ನಿರೀಕ್ಷೆಗೆ ಮೀರಿ ಕೆಲಸ ಮಾಡುವಂಥ ಪ್ರಯತ್ನ ಆದರೂ ನಾವು ಮಾಡಬೇಕು. ಅದನ್ನು ನಾನು ಇವತ್ತು ನಿರ್ದಿಷ್ಟವಾಗಿ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೇನೆ. ಖಂಡಿತ ಮತ್ತಷ್ಟು ಸುಧಾರಣೆಯನ್ನು ತಂದೆ ತರ್ತೇವೆ. 32,64,00,000 ಪುಟಗಳು ಇಲ್ಲಿವರೆಗೂ ಕೂಡ ಸ್ಕ್ಯಾನಿಂಗ್ ಆಗಿದೆ. ನಮ್ಮ ಪ್ರಾಥಮಿಕ ಅಂದಾಜು, ಫೈನಲ್ ಅಲ್ಲ, ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು 100 ಕೋಟಿ ಪುಟಗಳು ನಾವು ಡಿಜಿಟಲೀಕರಣ ಮಾಡಬೇಕಾಗಬಹುದು ಅಂತ ಒಂದು ಅಂದಾಜು ಇಟ್ಕೊಂಡು ಮಾಡ್ತಾ ಇದ್ದೇವೆ.
ಈ ಕೆಲಸವನ್ನು ಇನ್ನೊಂದು 6 ತಿಂಗಳಲ್ಲಿ ಮುಗಿಸ್ಲೇಬೇಕು ಅನ್ನುವಂಥ ಗುರಿಯನ್ನು ಕೂಡ ಇಟ್ಕೊಂಡಿದ್ದೇವೆ. ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾದರೂ ಅವಶ್ಯಕತೆ ಬಂದಲ್ಲಿ ಅಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಹೆಚ್ಚುವರಿಯಾದಂಥ ಉಪಕರಣ, ಕಂಪ್ಯೂಟರ್ಸು, ಸ್ಕ್ಯಾನರ್ಸು, ಅವುಗಳನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಬೇಕಾದರೆ ಅಡಿಷ್ನಲ್ ಹೆಚ್ಚುವರಿ ಸಿಬ್ಬಂದಿ, ಹೆಚ್ಚುವರಿ ಉಪಕರಣಗಳನ್ನು ಹಾಕಿ ಈ ಕೆಲಸಕ್ಕೆ ವೇಗವನ್ನು ಖಂಡಿತವಾಗಿ ತರ್ತೇವೆ. ಪ್ರಯತ್ನ ಮಾಡ್ತೀವಿ ಅಲ್ಲ, ತರ್ತೇವೆ. ಖಂಡಿತವಾಗಿ ನಾವು ಮಾಡ್ತೇವೆ. ಮುಂದುವರೆದು 17 ತಾಲೂಕುಗಳಲ್ಲಿ ಈಗಾಗಲೇ ನಾವು ಈ ಡಿಜಿಟಲೀಕರಣ, ದಾಖಲೆಗಳ ಡಿಜಿಟಲೀಕರಣವನ್ನು ಸಂಪೂರ್ಣ ಮಾಡಿದ್ದೇವೆ. 17 ತಾಲೂಕಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಬ್ಯಾಲೆನ್ಸ್ ಇರುವಂಥ ತಾಲೂಕುಗಳನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ. ತಾವು ಕೂಡ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಜನಕ್ಕೆ ಸ್ವಲ್ಪ ಇದು ಆನ್ಲೈನಲ್ಲಿ ದಾಖಲೆಗಳನ್ನು ಪಡ್ಕೊಳ್ಬಹುದು ಅನ್ನುವಂಥ ವಿಷಯ ತಮ್ಮಿಂದ ಜನಗಳಿಗೆ ಗೊತ್ತಾದರೆ ಜನ ಅನಗತ್ಯವಾಗಿ ಬಂದು ನಮ್ಮ ಕಚೇರಿಗಳಿಗೆ ಅಲಿಯೋದು ತಪ್ಪುತ್ತೆ, ಮಧ್ಯವರ್ತಿಗಳ ಮೇಲೆ ಅವಲಂಬಿಸುವುದು ತಪ್ಪುತ್ತೆ.